ಎಲ್ಲರಿಗೂ ನಮಸ್ತೆ ಫ್ರೆಂಡ್ಸ್, ನೀವು ನೋಡ್ತಿದ್ದೀರಾ ಸ್ಟಡಿ ಪಾಯಿಂಟ್ ಯೂಟ್ಯೂಬ್ ಚಾನಲ್. ಈ ವಿಡಿಯೋದಲ್ಲಿ ನಾವು 30 ಮತ್ತು 31 ಮೇ 2024 ಪ್ರಚಲಿತ ವಿದ್ಯಮಾನಗಳ ಮಾಹಿತಿಯನ್ನು ನೋಡೋಣ. ಇಲ್ಲಿ ಮೊದಲನೆಯ ಪ್ರಶ್ನೆಯು, ಒಂದೇ ಋತುವಿನಲ್ಲಿ ಮೌಂಟ್ ಎವರೆಸ್ಟ್ ಮತ್ತು ಮೌಂಟ್ ಲೋಟ್ಸೆಯನ್ನು ಏರಿದ ಮೊದಲ ವ್ಯಕ್ತಿ ಎಂಬ ದಾಖಲೆಯನ್ನು ಯಾರು ಮಾಡಿದರು? ಸರಿಯಾದ ಉತ್ತರವು ಆಪ್ಷನ್ ಇ, ಸತ್ಯದೀಪ್ ಗುಪ್ತಾ ಅವರು ಒಂದೇ ಋತುವಿನಲ್ಲಿ ಮೌಂಟ್ ಎವರೆಸ್ಟ್ ವಿಶ್ವದ ಅತಿ ಎತ್ತರದ ಶಿಖರ ಮತ್ತು ಮೌಂಟ್ ಲೋಟ್ಸೆ ವಿಶ್ವದ 4ನೇ ಅತಿ ಎತ್ತರದ ಶಿಖರವನ್ನು ಏರಿದ ಮೊದಲ ವ್ಯಕ್ತಿ ಎನ್ನುವ ದಾಖಲೆಯನ್ನು ಮಾಡಿರುತ್ತಾರೆ. ಇಲ್ಲಿ ಇವರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೋಡೋಣ. ಇಲ್ಲಿ ಮೊದಲಿಗೆ ಮೌಂಟ್ ಎವರೆಸ್ಟ್ ಅನ್ನು ಸತ್ಯದೀಪ್ ಗುಪ್ತಾ ಅವರು 21 ಮೇ 2024 ಏರಿದರು. ನಂತರದಲ್ಲಿ ಅವರು ಮೌಂಟ್ ಎವರೆಸ್ಟ್ನಿಂದ ದಕ್ಷಿಣಕ್ಕೆ ಇರುವ ಮೌಂಟ್ ಲೋಟ್ಸೆಗೆ ಪ್ರಯಾಣಿಸಿದರು. ಈ ಸಾಧನೆಯನ್ನು ಒಂದೇ ಸಮಯದಲ್ಲಿ, ಅಂದರೆ ಮೌಂಟ್ ಎವರೆಸ್ಟ್ ಹೋದ ನಂತರ ಅಲ್ಲಿಂದ ದಕ್ಷಿಣಕ್ಕೆ ಹೋಗಿ ಮೌಂಟ್ ಲೋಟ್ಸೆಯನ್ನು ಏರಿದ ಮೊದಲ ವ್ಯಕ್ತಿ, ಭಾರತದ ಮೊದಲ ವ್ಯಕ್ತಿ ಅಥವಾ ವಿಶ್ವದ ಮೊದಲ ವ್ಯಕ್ತಿಯಾಗಿರುತ್ತಾರೆ. ಈ ಒಂದು ಸಾಧನೆಯನ್ನು ಮಾಡಿರುವವರು, ಇವರ ಹೆಸರು ನೆನಪಿಟ್ಟುಕೊಳ್ಳಿ, ಸತ್ಯದೀಪ್ ಗುಪ್ತಾ ಆಗಿರುತ್ತಾರೆ. ಇಲ್ಲಿ ಮೌಂಟ್ ಲೋಟ್ಸೆ ಶಿಖರದ ಬಗ್ಗೆ ಮಾಹಿತಿಯು, ಹಿಮಾಲಯದಲ್ಲಿರುವ ಲೋಟ್ಸೆ ಪರ್ವತ ಇದು ನೇಪಾಳದ ಗಡಿಯಲ್ಲಿ ಮತ್ತು ಚೀನಾದ ಟಿಬೆಟ್ ಸ್ವಾಯತ್ತ ಪ್ರದೇಶದಲ್ಲಿದೆ. ಇದರಲ್ಲಿ 3 ಶಿಖರಗಳು ಒಳಗೊಂಡಿರುತ್ತದೆ. ಇದರಲ್ಲಿ ಲೋಟ್ಸೆ 1 ಶಿಖರ, ಇದು 27,940 ಅಡಿ ಎತ್ತರದಲ್ಲಿರುತ್ತದೆ. ಇಲ್ಲಿ ಲೋಟ್ಸೆ ಶಿಖರವು ವಿಶ್ವದ 4ನೇ ಅತಿ ಎತ್ತರದ ಶಿಖರವಾಗಿರುತ್ತದೆ. ಮೌಂಟ್ ಎವರೆಸ್ಟ್ ಮೊದಲನೆಯ ಸ್ಥಾನದಲ್ಲಿ ಇದ್ದರೆ, ಎರಡನೆಯ ಸ್ಥಾನ K2 ಇದೆ ಮತ್ತು ಮೂರನೆಯ ಸ್ಥಾನವನ್ನು ಕಾಂಚನಗುಂಜ ಪಡೆದುಕೊಂಡಿರುತ್ತದೆ ಮತ್ತು ವಿಶ್ವದ 4ನೇ ಸ್ಥಾನವನ್ನು ಮೌಂಟ್ ಲೋಟ್ಸೆ ಶಿಖರ ಪಡೆದುಕೊಂಡಿದೆ. ಇಲ್ಲಿ ನೀವು ಇಮೇಜ್ನಲ್ಲಿ ನೋಡಬಹುದು. ಮೊದಲಿಗೆ ಮೌಂಟ್ ಎವರೆಸ್ಟ್ಗೆ ಹೋದರು, ನಂತರ ಇಲ್ಲಿಂದ ಮೌಂಟ್ ಲೋಟ್ಸೆಗೆ ಪ್ರಯಾಣವನ್ನು ಬೆಳೆಸಿರುತ್ತಾರೆ. ಇವರ ಹೆಸರನ್ನು ನೆನಪಿಟ್ಟುಕೊಳ್ಳಿ, ಸತ್ಯದೀಪ್ ಗುಪ್ತಾ ಆಗಿರುತ್ತಾರೆ. ಸೊ ಈ ಮಾಹಿತಿ ನೆನಪಿಟ್ಟುಕೊಳ್ಳಿ. ಮುಂದಿನ ಪ್ರಶ್ನೆಯನ್ನು ನೋಡೋಣ. 2023 UN ಮಿಲಿಟರಿ ಜೆಂಡರ್ ಅಡ್ವೊಕೇಟ್ ಆಫ್ ದ ಇಯರ್ ಅವಾರ್ಡನ್ನು ಯಾರು ಪಡೆದರು? ಸರಿಯಾದ ಉತ್ತರವು ಆಪ್ಷನ್ ಬಿ, ಮೇಜರ್ ರಾಧಿಕಾ ಸೇನ್ ಅವರು UN ಮಿಲಿಟರಿ ಜೆಂಡರ್ ಅಡ್ವೊಕೇಟ್ ಆಫ್ ದ ಇಯರ್ 2023 ಸಾಲಿನ ಅವಾರ್ಡನ್ನು ಪಡೆದುಕೊಂಡಿರುತ್ತಾರೆ. ಈ ಅವಾರ್ಡ್ನ ಬಗ್ಗೆ ಹೆಚ್ಚಿನ ಮಾಹಿತಿ ನೋಡೋಣ. UN ಮಿಲಿಟರಿ ಜೆಂಡರ್ ಅಡ್ವೊಕೇಟ್ ಆಫ್ ದ ಇಯರ್ ಅವಾರ್ಡ್, ಈ ಅವಾರ್ಡನ್ನು ಮೊದಲಿಗೆ 2016ರಲ್ಲಿ ಈ ಅವಾರ್ಡನ್ನು ನೀಡಲು ಪ್ರಾರಂಭಿಸಿದರು. ಇದನ್ನು ವಿಶ್ವಸಂಸ್ಥೆಯ ಶಾಂತಿ ಕಾರ್ಯಾಚರಣೆಯ ಇಲಾಖೆ ಪ್ರಾರಂಭಿಸಿತು. ಇದು ಡಿಫೆನ್ಸ್ ಸೆಕ್ಟರ್ನಲ್ಲಿ ನೀಡುವ ಅವಾರ್ಡ್ ಆಗಿರುತ್ತದೆ. ಇಲ್ಲಿ ಶಾಂತಿ ಪಾಲನಾ ಚಟುವಟಿಕೆಯಲ್ಲಿ ಲಿಂಗ ದೃಷ್ಟಿಕೋನವನ್ನು ಸಂಯೋಜಿಸಿದ ಒಬ್ಬ ವ್ಯಕ್ತಿಯನ್ನು ಗೌರವಿಸಲು ಈ ಅವಾರ್ಡನ್ನು ನೀಡಲಾಗುತ್ತದೆ. ಈ ಮಾಹಿತಿಯನ್ನು ನೆನಪಿಟ್ಟುಕೊಳ್ಳಿ. ಇಲ್ಲಿ 2023 ಸಾಲಿನಲ್ಲಿ ಭಾರತೀಯೆಯಾದ ಮೇಜರ್ ರಾಧಿಕಾ ಸೇನ್ ಅವರಿಗೆ ಈ ಅವಾರ್ಡನ್ನು ನೀಡಲಾಯಿತು. ಈ UN ಮಿಲಿಟರಿ ಜೆಂಡರ್ ಅಡ್ವೊಕೇಟ್ ಆಫ್ ದಿ ಇಯರ್ ಅವಾರ್ಡನ್ನು ಪಡೆದುಕೊಂಡ ಎರಡನೆಯ ಭಾರತೀಯ ಇವರಾಗಿರುತ್ತಾರೆ. ಇವರ ಹೆಸರು ನೆನಪಿಟ್ಟುಕೊಳ್ಳಿ, ಮೇಜರ್ ರಾಧಿಕಾ ಸೇನ್. ಇವರು ಯಾವ ಸಂದರ್ಭದಲ್ಲಿ ಕಾರ್ಯ ಮಾಡಿದ್ದಕ್ಕಾಗಿ ಇವರಿಗೆ ಈ ಅವಾರ್ಡ್ ನೀಡಲಾಗಿದೆ ಎಂದರೆ, ಕಾಂಗೋ ಮೊನಸ್ಕೋ ಪ್ರಜಾಸತ್ತಾತ್ಮಕ ಗಣರಾಜ್ಯದಲ್ಲಿ ಯುನೈಟೆಡ್ ನೇಷನ್ ಆರ್ಗನೈಸೇಷನ್ ಮಿಷನ್ನೊಂದಿಗೆ ಕೆಲಸ ಮಾಡಿರುವ ಸಂದರ್ಭದಲ್ಲಿ ಇವರು ಕೈಗೊಂಡ ಕಾರ್ಯಗಳಿಗಾಗಿ ಇವರಿಗೆ ಈ ಅವಾರ್ಡನ್ನು ನೀಡಲಾಗಿದೆ. ಹಾಗೆ ಈ ಅವಾರ್ಡನ್ನು ಪಡೆದುಕೊಂಡ ಮೊದಲ ಭಾರತೀಯ ಯಾರಾಗಿರುತ್ತಾರೆ ಅಂದರೆ ಮೇಜರ್ ಸುಮನ್ ಗವಾನ್ ಆಗಿರುತ್ತಾರೆ. ಇವರು 2019ರಲ್ಲಿ UN ಮಿಲಿಟರಿ ಜೆಂಡರ್ ಅಡ್ವೊಕೇಟ್ ಆಫ್ ದ ಇಯರ್ ಅವಾರ್ಡನ್ನು ಪಡೆದುಕೊಂಡರು. ಇವರು ಆವಾಗ ಎಲ್ಲಿ ಕಾರ್ಯನಿರ್ವಹಿಸುತ್ತಿದ್ದರು ಅಂದರೆ, ದಕ್ಷಿಣ ಸುಡಾನ್ ಗಣರಾಜ್ಯದಲ್ಲಿ ವಿಶ್ವಸಂಸ್ಥೆಯ ಮಿಷನ್ನಲ್ಲಿ ಕಾರ್ಯವನ್ನು ನಿರ್ವಹಿಸುತ್ತಿದ್ದರು. ಅವರು ಅಲ್ಲಿ ಮಾಡಿರುವ ಕಾರ್ಯಕ್ಕಾಗಿ ಇವರಿಗೆ ಈ ಅವಾರ್ಡನ್ನು ನೀಡಲಾಗಿರುತ್ತದೆ. ಸೊ ಈ ಮಾಹಿತಿ ನೆನಪಿಟ್ಟುಕೊಳ್ಳಿ, ಇಂಪಾರ್ಟೆಂಟ್ ಆದ ಮಾಹಿತಿ ಆಗಿರುತ್ತದೆ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಅದಕ್ಕಿಂತ ಮುಂಚೆ ಇಲ್ಲಿ ಡೈಲಿ ಕರೆಂಟ್ ಅಫೇರ್ಸ್ಗಳ PDF ಅನ್ನು ಡೌನ್ಲೋಡ್ ಮಾಡಲು ನಮ್ಮ ಟೆಲಿಗ್ರಾಮ್ ಚಾನಲನ್ನು ಜಾಯ್ನ್ ಆಗಿ. ಟೆಲಿಗ್ರಾಮ್ ಚಾನಲ್ನ ಲಿಂಕನ್ನು ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ನೀಡಲಾಗಿರುತ್ತದೆ. ಮುಂದಿನ ಪ್ರಶ್ನೆ ನೋಡೋಣ. ಕೇಂದ್ರ ಸಾರ್ವಜನಿಕ ವಲಯದ ಉದ್ಯಮಗಳಿಗಾಗಿ ಮೊದಲ ಔಟ್ಲುಕ್ ಪ್ಲಾನೆಟ್ ಸಸ್ಟೈನೇಬಿಲಿಟಿ ಶೃಂಗಸಭೆ ಮತ್ತು ಪ್ರಶಸ್ತಿಗಳು 2024 ಅನ್ನು ಎಲ್ಲಿ ನಡೆಸಲಾಯಿತು? ಸರಿಯಾದ ಉತ್ತರವು ಆಪ್ಷನ್ ಡಿ, ಗೋವಾದಲ್ಲಿ ಕೇಂದ್ರ ಸಾರ್ವಜನಿಕ ವಲಯದ ಉದ್ಯಮಗಳಿಗಾಗಿ, ನೆನಪಿಟ್ಟುಕೊಳ್ಳಿ, ಮೊದಲ ಔಟ್ಲುಕ್ ಪ್ಲಾನೆಟ್ ಸಸ್ಟೈನೇಬಿಲಿಟಿ ಶೃಂಗಸಭೆ ಮತ್ತು ಪ್ರಶಸ್ತಿ 2024 ಅನ್ನು ಪ್ರಾರಂಭಿಸಲಾಗಿರುತ್ತದೆ. ಇದರ ಬಗ್ಗೆ ಮಾಹಿತಿಯು, ಔಟ್ಲುಕ್ ಪ್ಲಾನೆಟ್ ಸಸ್ಟೈನೇಬಿಲಿಟಿ ಸಬ್ಮಿಟ್ ಆ್ಯಂಡ್ ಅವಾರ್ಡ್ಸ್ 2024 ಇದನ್ನು ಮೊದಲ ಬಾರಿಗೆ ಆಯೋಜಿಸಲಾಗಿರುತ್ತದೆ. ಯಾವಾಗ? 27 ಮೇ 2024 ಇಲ್ಲಿ ಗೋವಾದಲ್ಲಿ ಮೊದಲ ಬಾರಿಗೆ ಆಯೋಜಿಸಲಾಗಿದೆ. ಈ ಒಂದು ಪ್ರೋಗ್ರಾಮನ್ನು ಯಾರು ಆಯೋಜಿಸಿದ್ದು ಅಂದರೆ, ಔಟ್ಲುಕ್ ಮೀಡಿಯಾ ಗ್ರೂಪ್ ಮತ್ತು BDO ಇಂಡಿಯಾ ಮತ್ತು IIT ಗೋವಾ ಜ್ಞಾನ ಪಾಲುದಾರಿಕೆಯೊಂದಿಗೆ ಇದನ್ನು ಆಯೋಜಿಸಲಾಗಿರುತ್ತದೆ. ಇಲ್ಲಿ ಈ ಶೃಂಗಸಭೆಯನ್ನು ಯಾಕೆ ಅಥವಾ ಈ ಸಬ್ಮಿಟನ್ನು ಯಾಕೆ ಆಯೋಜಿಸಿದ್ದು ಅಂತ ಕೇಳುವುದಾದಲ್ಲಿ, ಇದು ಉದ್ಯಮ ಕ್ಷೇತ್ರದಲ್ಲಿ ಮಾಡಿರುವ ಹೆಚ್ಚಾಗಿ ಸಾಧನೆ ಮಾಡಿರುವ ವ್ಯಕ್ತಿಗಳು ಬರುತ್ತಾರೆ ಈ ಒಂದು ಶೃಂಗಸಭೆಯಲ್ಲಿ. ಇಲ್ಲಿ ಅವರು ಯಾವ ರೀತಿಯಾಗಿ ಉದ್ಯಮವನ್ನು ಇಂಪ್ರೂವ್ ಮಾಡಿಕೊಂಡ್ರು ಅಥವಾ ಅವರಿಂದ ಕೆಲವು ಸಲಹೆಗಳನ್ನು ಪಡೆಯುವುದಕ್ಕಾಗಿ ಈ ಒಂದು
ಸಬ್ಮಿಟ್ ಅನ್ನು ಅಥವಾ ಶೃಂಗಸಭೆಯನ್ನು ಇಲ್ಲಿ ಆಯೋಜಿಸಲಾಗಿರುತ್ತದೆ. ಇದರಲ್ಲಿ ಹಲವಾರು ಪ್ರಶಸ್ತಿಗಳನ್ನು ನೀಡಲಾಯಿತು. ಅದರಲ್ಲಿ ನಾನು ಇಲ್ಲಿ ಇಂಪಾರ್ಟೆಂಟ್ ಆಗಿ 2 ಅವಾರ್ಡ್ಸ್ಗಳ ಮಾಹಿತಿಯನ್ನು ಮಾತ್ರ ನೀಡುತ್ತೇನೆ. ಮೊದಲನೆಯ ಅವಾರ್ಡ್ ಸಸ್ಟೈನಬಿಲಿಟಿ ಚಾಂಪಿಯನ್ ಎಡಿಟರ್ಸ್ ಚಾಯ್ಸ್ ಅವಾರ್ಡ್. ಈ ಅವಾರ್ಡನ್ನು REC ಲಿಮಿಟೆಡ್ ಸಂಸ್ಥೆ ಪಡೆದುಕೊಂಡಿರುತ್ತದೆ. ಹಾಗೆಯೇ ಪವರ್ ಫೈನಾನ್ಸ್ ಕಾರ್ಪೊರೇಷನ್ ಲಿಮಿಟೆಡ್ PFC ಸಂಸ್ಥೆ ಪಡೆದುಕೊಂಡಿರುವ ಅವಾರ್ಡ್ ಯಾವುದಾಗಿರುತ್ತದೆ ಅಂದರೆ ನಾನ್ ಫಾಸಿಲ್ ಇಂಧನ ಉಪವರ್ಗದಲ್ಲಿ ಕಾರ್ಪೊರೇಟ್ ಜವಾಬ್ದಾರಿ ಚಾಂಪಿಯನ್ ಅವಾರ್ಡನ್ನು ಪಡೆದುಕೊಂಡಿರುತ್ತದೆ. ಯಾವ ಸಂಸ್ಥೆ? ಪವರ್ ಫೈನಾನ್ಸ್ ಕಾರ್ಪೊರೇಷನ್ ಲಿಮಿಟೆಡ್ ಸಂಸ್ಥೆಯು ಈ ಅವಾರ್ಡನ್ನು ಪಡೆದುಕೊಂಡಿದೆ. ಈ ಮಾಹಿತಿ ನೆನಪಿಟ್ಟುಕೊಳ್ಳಿ. ಮುಂದಿನ ಪ್ರಶ್ನೆ ನೋಡಿ. ಗೇಲ್ ಇಂಡಿಯಾ ಲಿಮಿಟೆಡ್ ತನ್ನ ಮೊದಲ ಹಸಿರು ಹೈಡ್ರೋಜನ್ ಸ್ಥಾವರವನ್ನು ಎಲ್ಲಿ ಸ್ಥಾಪಿಸಿದ್ದಾರೆ? ಸರಿಯಾದ ಉತ್ತರವು ಆಪ್ಷನ್ ಬಿ, ಮಧ್ಯಪ್ರದೇಶದಲ್ಲಿ ಗೇಲ್ ಇಂಡಿಯಾ ಲಿಮಿಟೆಡ್ ತನ್ನ ಮೊದಲ ಹಸಿರು ಹೈಡ್ರೋಜನ್ ಸ್ಥಾವರವನ್ನು ಸ್ಥಾಪಿಸಿರುತ್ತಾರೆ. ಇಲ್ಲಿ ಗೇಲ್ ಇಂಡಿಯಾ ಲಿಮಿಟೆಡ್ ಮಧ್ಯಪ್ರದೇಶದ ವಿಜಯಪುರದಲ್ಲಿ ಈ ಒಂದು ಸ್ಥಾವರವನ್ನು ಸ್ಥಾಪಿಸಿರುತ್ತಾರೆ. ಈ ಸ್ಥಾವರದಲ್ಲಿ 10 ಮೆಗಾವ್ಯಾಟ್ ಪ್ರೋಟಾನ್ ಎಕ್ಸ್ಚೇಂಜ್ ಮೆಜೋರೇನ್ ಎಲೆಕ್ಟ್ರೋಲೈಸನ್ಸ್ ಅನ್ನು ಬಳಸಲಾಗುತ್ತದೆ ಮತ್ತು ಇದನ್ನು ಕೆನಡಾದಿಂದ ಆಮದು ಮಾಡಿಕೊಳ್ಳಲಾಗುತ್ತದೆ. ಇಲ್ಲಿ ಪ್ರತಿದಿನ ಸುಮಾರು 4.3 ಟನ್ಗಳಷ್ಟು ಹಸಿರು ಹೈಡ್ರೋಜನ್ ಅನ್ನು ಉತ್ಪಾದಿಸಲಾಗುತ್ತದೆ. ಇಲ್ಲಿ ಹಸಿರು ಹೈಡ್ರೋಜನ್ ಅಂದರೆ ಏನು ಅಂತ ನೋಡುವುದಾದಲ್ಲಿ, ಹಸಿರು ಹೈಡ್ರೋಜನ್ ಇವುಗಳನ್ನು ನವೀಕರಿಸಬಹುದಾದ ಶಕ್ತಿಯ ಮೂಲಗಳಿಂದ ಅಂದರೆ ಸೌರಶಕ್ತಿ, ಜಲವಿದ್ಯುತ್ ಅಥವಾ ಪವನಶಕ್ತಿ ಇಂತಹ ಮತ್ತೆ ಬಳಸಬಹುದಾದ ಶಕ್ತಿಗಳಿಂದ ನೀರಿನ ಅಣುಗಳನ್ನು ಹೈಡ್ರೋಜನ್ ಮತ್ತು ಆಮ್ಲಜನಕವಾಗಿ ಒಡೆಯುವುದನ್ನು ಇದು ಸೂಚಿಸುತ್ತದೆ. ಇದರಿಂದ ಹಸಿರು ಹೈಡ್ರೋಜನ್ ಅನ್ನು ಮಾಡಲಾಗುತ್ತದೆ. ಹಸಿರು ಹೈಡ್ರೋಜನ್ನಿಂದ ವಾತಾವರಣದ ಸುರಕ್ಷತೆಯನ್ನು ನಾವು ಕಾಣಬಹುದಾಗಿರುತ್ತದೆ. ಹಾಗಾಗಿ ಇದಕ್ಕೆ ಹೆಚ್ಚು ಇಂಪಾರ್ಟೆಂಟನ್ನು ನೀಡಲಾಗುತ್ತಿದೆ ಇತ್ತೀಚಿನ ಸಮಯದಲ್ಲಿ ಹಸಿರು ಹೈಡ್ರೋಜನ್ಗೆ. ಇಲ್ಲಿ ಈ ಹಸಿರು ಹೈಡ್ರೋಜನ್ನಲ್ಲಿ ನಮ್ಮ ಭಾರತದಲ್ಲಿ ಒಂದು ಮಿಷನನ್ನು ಪ್ರಾರಂಭಿಸಲಾಗಿದೆ. ರಾಷ್ಟ್ರೀಯ ಹೈಡ್ರೋಜನ್ ಮಿಷನ್ ಆಗಿರುತ್ತದೆ. ಇದರಲ್ಲಿ 2030ರ ವೇಳೆಗೆ ದೇಶದಲ್ಲಿ ವಾರ್ಷಿಕವಾಗಿ ಕನಿಷ್ಠ 5 MMT ಅಥವಾ 5 ಮಿಲಿಯನ್ ಮೆಟ್ರಿಕ್ ಟನ್ ಹಸಿರು ಹೈಡ್ರೋಜನ್ ಉತ್ಪಾದನಾ ಸಾಮರ್ಥ್ಯವನ್ನು ಅಭಿವೃದ್ಧಿಪಡಿಸುವುದು ಈ ರಾಷ್ಟ್ರೀಯ ಹೈಡ್ರೋಜನ್ ಮಿಷನ್ನ ಗುರಿಯಾಗಿರುತ್ತದೆ. ಈ ಒಂದು ಪಾಲುದಾರಿಕೆಯಲ್ಲಿಯೇ ಗೇಲ್ ಸಂಸ್ಥೆ ಹಸಿರು ಹೈಡ್ರೋಜನ್ ಹಸಿರು ಹೈಡ್ರೋಜನ್ ಸ್ಥಾವರವನ್ನು ಪ್ರಾರಂಭಿಸಿರುವುದಾಗಿರುತ್ತದೆ. ಗೇಲ್ ಸಂಸ್ಥೆಯ ಬಗ್ಗೆ ಮಾಹಿತಿಯು ಗೇಲ್ ಇಂಡಿಯಾ ಲಿಮಿಟೆಡ್ ಇದನ್ನು 1984ರಲ್ಲಿ ಸ್ಥಾಪಿಸಲಾಯಿತು. ಇದರ ಪ್ರಧಾನ ಕಚೇರಿ ನವದೆಹಲಿಯಲ್ಲಿದೆ ಮತ್ತು ಇದರ ಅಧ್ಯಕ್ಷರು ಮತ್ತು CMD ಯಾರಾಗಿರುತ್ತಾರೆ ಅಂದರೆ ಸಂದೀಪ್ ಕುಮಾರ್ ಗುಪ್ತಾ ಅವರು ಆಗಿರುತ್ತಾರೆ. ಸೊ ಈ ಮಾಹಿತಿ ನೆನಪಿಟ್ಟುಕೊಳ್ಳಿ. ಮುಂದಿನ ಪ್ರಶ್ನೆಯನ್ನು ನೋಡೋಣ. DRDO ಯಾವ ವಿಕಿರಣ ವಿರೋಧಿ ಕ್ಷಿಪಣಿಯನ್ನು ಇತ್ತೀಚೆಗೆ ಪರೀಕ್ಷಿಸಿದೆ? ಸರಿಯಾದ ಉತ್ತರವು ಆಪ್ಷನ್ ಎ, ರುದ್ರ M2 ಕ್ಷಿಪಣಿಯನ್ನು ವಿಕಿರಣ ವಿರೋಧಿ ಕ್ಷಿಪಣಿಯಾಗಿರುತ್ತದೆ. ಇದನ್ನು DRDO ಇತ್ತೀಚೆಗೆ ಪರೀಕ್ಷಿಸಿದೆ ಮತ್ತು ಇಲ್ಲಿ ಯಶಸ್ವಿಯಾಗಿರುತ್ತದೆ. DRDO ಇದರ ಫುಲ್ ಫಾರ್ಮ್ ಏನಾಗಿರುತ್ತದೆ ಅಂದರೆ ಡಿಫೆನ್ಸ್ ಆ್ಯಂಡ್ ರಿಸರ್ಚ್ ಡೆವಲಪ್ಮೆಂಟ್ ಆರ್ಗನೈಸೇಷನ್ ಎನ್ನುವುದು ಇದರ ಫುಲ್ ಫಾರ್ಮ್ ಆಗಿರುತ್ತದೆ. ನೆನಪಿಟ್ಟುಕೊಳ್ಳಿ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯು ರುದ್ರ M2 ಕ್ಷಿಪಣಿ ಇದರ ಬಗ್ಗೆ ಮಾಹಿತಿಯು ಇದನ್ನು ಮೇ 28, 2024ರಂದು ಒಡಿಶಾದ ಕರಾವಳಿ ಭಾಗದಿಂದ ಇದನ್ನು ಉಡಾವಣೆ ಮಾಡಲಾಗಿರುತ್ತದೆ ಮತ್ತು ಉಡಾವಣೆಯು ಯಶಸ್ವಿಯಾಗಿರುತ್ತದೆ. ಉಡಾವಣಾ ಪರೀಕ್ಷೆ ಕೂಡ ಯಶಸ್ವಿಯಾಗಿರುತ್ತದೆ. ಇಲ್ಲಿ ಉಡಾವಣೆಗೆ ಬಳಸಿದ ವಿಮಾನ ಯಾವುದಾಗಿರುತ್ತದೆ ಅಂದರೆ Su-30 MKI ವಿಮಾನವನ್ನು ಇಲ್ಲಿ ಬಳಸಲಾಗಿರುತ್ತದೆ. ಇಲ್ಲಿ ಒಂದು ಮಾಹಿತಿಯನ್ನು ನೆನಪಿಟ್ಟುಕೊಳ್ಳಿ. ರುದ್ರ M2 ಕ್ಷಿಪಣಿಯಲ್ಲಿ Su-30 MKI ವಿಮಾನವನ್ನು ಬಳಸಬಹುದು ಮತ್ತು ಮಿರಾಜ್ 2000 ವಿಮಾನವನ್ನು ಕೂಡ ಬಳಸಬಹುದಾಗಿರುತ್ತದೆ. ಆದರೆ ರುದ್ರ M1 ಕ್ಷಿಪಣಿಯಲ್ಲಿ Su-30 MKI ವಿಮಾನವನ್ನು ಮಾತ್ರ ಬಳಸಬಹುದಾಗಿರುತ್ತದೆ. ಈ ಒಂದು ಮಾಹಿತಿ ಇಂಪಾರ್ಟೆಂಟ್ ಆಗಿರುತ್ತದೆ, ನೆನಪಿಟ್ಟುಕೊಳ್ಳಿ. ಇಲ್ಲಿ ರುದ್ರ 2 ಕ್ಷಿಪಣಿಯು ವಾಯು ಮೇಲ್ಮೈ ಕ್ಷಿಪಣಿಯಾಗಿರುತ್ತದೆ. ಇದು ನೆಲ ಆಧಾರಿತ ಗುರಿಗಳನ್ನು ಗುರಿಯಾಗಿಸಲು ಯುದ್ಧ ವಿಮಾನದಿಂದ ಉಡಾವಣೆ ಮಾಡಬಹುದಾಗಿರುತ್ತದೆ. ಇದನ್ನು ಯಾವ ರೀತಿಯಾಗಿ ವಿನ್ಯಾಸಗೊಳಿಸಲಾಗಿದೆ ಎಂದರೆ ಇದರ ರಡಾರ್ಗಳು, ರೇಡಿಯೋ ಫ್ರೀಕ್ವೆನ್ಸಿ ಸ್ವತ್ತುಗಳು ಮತ್ತು ಇತರ ಸಂವಹನ ಸಾಧನಗಳನ್ನು ಒಳಗೊಂಡಂತೆ ಇದು ಶತ್ರುಗಳ ವಾಯು ರಕ್ಷಣಾ ವ್ಯವಸ್ಥೆಯನ್ನು ನಾಶಪಡಿಸಲು ಇದನ್ನು ವಿನ್ಯಾಸಗೊಳಿಸಲಾಗಿರುತ್ತದೆ. ಇಲ್ಲಿ ರುದ್ರ M2 ರಡಾರ್ನ ಅಂದರೆ ಕ್ಷಿಪಣಿಯ ವೈಶಿಷ್ಟ್ಯತೆ ಏನಾಗಿರುತ್ತದೆ ಅಂದರೆ ಇದರಲ್ಲಿ 200 kgಯ ಪೇಲೋಡ್ ಅನ್ನು ಹೊತ್ತೊಯ್ಯಬಹುದಾಗಿರುತ್ತದೆ ಮತ್ತು ಇದು ಗರಿಷ್ಠ 6791 ಕಿಲೋಮೀಟರ್ ಅಥವಾ ಪ್ರತಿ ಗಂಟೆಗೆ ವೇಗವನ್ನು ಪಡೆದುಕೊಳ್ಳುತ್ತದೆ. ಈ ಕ್ಷಿಪಣಿಯು 3 ರಿಂದ 15 ಕಿಲೋಮೀಟರ್ ಎತ್ತರದಿಂದ ಉಡಾವಣೆ ಮಾಡಬಹುದಾಗಿರುತ್ತದೆ ಮತ್ತು 350 ಸ್ಟ್ರೈಕ್ ರೇಂಜ್ ಅನ್ನು ಕೂಡ ಹೊಂದಿರುತ್ತದೆ. ಈ ಮಾಹಿತಿ ನೆನಪಿಟ್ಟುಕೊಳ್ಳಿ. ಮುಂದಿನ ಪ್ರಶ್ನೆಯು 3D ಮುದ್ರಿತ ರಾಕೆಟ್ ಎಂಜಿನ್ ಅನ್ನು ಬಿಡುಗಡೆ ಮಾಡಿದ ವಿಶ್ವದ ಮೊದಲ ಕಂಪನಿ ಯಾವುದು? ಸರಿಯಾದ ಉತ್ತರ ನೆನಪಿಟ್ಟುಕೊಳ್ಳಿ. ಆಪ್ಷನ್ ಸಿ ಆಗಿರುತ್ತದೆ. ಅಗ್ನಿಕುಲ್ ಕಾಸ್ಮೋಸ್ ಸಂಸ್ಥೆಯು 3D ಮುದ್ರಿತ ರಾಕೆಟ್ ಅನ್ನು ಬಿಡುಗಡೆ ಮಾಡಿದ ವಿಶ್ವದ ಮೊದಲ ಕಂಪನಿಯಾಗಿದೆ. ಇದು ಭಾರತದಲ್ಲಿದೆ. ಈ ಮಾಹಿತಿ ಇಂಪಾರ್ಟೆಂಟ್ ಆಗಿರುತ್ತದೆ. ಇದರ ಬಗ್ಗೆ ಮಾಹಿತಿಯು ಚೆನ್ನೈ ಮೂಲದ ಬಾಹ್ಯಾಕಾಶ
ಸ್ಟಾರ್ಟಪ್ ಕಂಪನಿಯಾಗಿರುತ್ತದೆ. ಯಾವುದು? ಅಗ್ನಿಕುಲ್ ಕಾಸ್ಮೋಸ್ ಕಂಪನಿ. ಇದು ವಿಶ್ವದ ಮೊದಲ 3D ಮುದ್ರಿತ ಎಂಜಿನ್ ಅನ್ನು ಪ್ರಾರಂಭಿಸಿ ನಂತರ ವಿಶ್ವದ ಮೊದಲ ಬಾಹ್ಯಾಕಾಶ ರಾಕೆಟ್ ಅನ್ನು ಉಡಾವಣೆ ಮಾಡಿರುತ್ತದೆ. ಈ ರಾಕೆಟ್ನ ಹೆಸರೇನಾಗಿರುತ್ತದೆ ಅಂತ ನೆನಪಿಟ್ಕೊಳ್ಳಿ, ಅಗ್ನಿಬಾಣ ಆಗಿರುತ್ತದೆ. ಮತ್ತು 3D ಮುದ್ರಿತ ಎಂಜಿನ್ನ ಹೆಸರೇನಾಗಿರುತ್ತದೆ? ಅಗ್ನಿಲೇಟ್ ಆಗಿರುತ್ತದೆ. ನೆನಪಿಟ್ಕೊಳ್ಳಿ, ರಾಕೆಟ್ ಹೆಸರು ಅಗ್ನಿಬಾಣ್, 3D ಮುದ್ರಿತ ಎಂಜಿನ್ ಹೆಸರು ಅಗ್ನಿಲೇಟ್ ಆಗಿರುತ್ತದೆ. ಇಲ್ಲಿ ಅಗ್ನಿಕುಲ್ ತನ್ನ ರಾಕೆಟ್ ಅನ್ನು ಬಾಹ್ಯಾಕಾಶಕ್ಕೆ ಉಡಾವಣೆ ಮಾಡಿದ 2ನೆಯ ಭಾರತೀಯ ಖಾಸಗಿ ಕಂಪನಿಯಾಗಿರುವ ಸಾಧನೆಯನ್ನು ಕೂಡ ಇಲ್ಲಿ ಮಾಡಿರುತ್ತದೆ. ಈ ಮಾಹಿತಿ ಇಂಪಾರ್ಟೆಂಟ್ ಆಗಿರುತ್ತದೆ. ಮೊದಲ ಖಾಸಗಿ ಕಂಪನಿ ಯಾವುದಾಗಿರುತ್ತದೆ ಬಾಹ್ಯಾಕಾಶಕ್ಕೆ ರಾಕೆಟ್ ಅನ್ನು ಉಡಾವಣೆ ಮಾಡಿರುವುದು ಅಂದರೆ ಅದು ಹೈದರಾಬಾದ್ನ ಸ್ಟಾರ್ಟಪ್ ಕಂಪನಿಯಾದ ಸ್ಕೈರೂಟ್ ಏರೋಸ್ಪೇಸ್ ಸಂಸ್ಥೆ ಆಗಿರುತ್ತದೆ. ಸ್ಕೈರೂಟ್ ಏರೋಸ್ಪೇಸ್ ಸ್ಟಾರ್ಟಪ್ ಕಂಪನಿ ಮೊದಲ ಬಾರಿಗೆ ಖಾಸಗಿ ಕಂಪನಿಯಾಗಿರುತ್ತದೆ. ಬಾಹ್ಯಾಕಾಶಕ್ಕೆ ರಾಕೆಟ್ ಅನ್ನು ಉಡಾವಣೆ ಮಾಡಿದ ಭಾರತೀಯ ಕಂಪನಿ. ಸೊ ಇದು ಯಾವ ರಾಕೆಟ್ ಅನ್ನು ಉಡಾವಣೆ ಮಾಡಿತು ಅಂದರೆ ವಿಕ್ರಮ್ ಎಸ್ ರಾಕೆಟ್ ಅನ್ನು ಉಡಾವಣೆ ಮಾಡಿರುತ್ತದೆ. ಇಲ್ಲಿ ಅಗ್ನಿಕುಲ್ ಕಾಸ್ಮೋಸ್ ಸಂಸ್ಥೆಯ ಬಗ್ಗೆ ಇನ್ನೊಂದು ಮಾಹಿತಿ ನೆನಪಿಟ್ಟುಕೊಳ್ಳಿ. ಇದು ಆಂಧ್ರ ಪ್ರದೇಶದ ಶ್ರೀಹರಿಕೋಟದಲ್ಲಿ ಭಾರತದ ಮೊದಲ ಖಾಸಗಿಯಾಗಿ ನಿರ್ಮಿಸಿದ ರಾಕೆಟ್ ಉಡಾವಣಾ ಪ್ಯಾಡ್ ಯಾವುದು? ಧನುಷ್ ಅನ್ನು ವಿನ್ಯಾಸಗೊಳಿಸಿ ಅಭಿವೃದ್ಧಿಪಡಿಸಿರುವ ಸಂಸ್ಥೆ ಇದಾಗಿರುತ್ತದೆ. ಯಾವುದು? ಅಗ್ನಿಕುಲ್ ಕಾಸ್ಮೋಸ್ ಸಂಸ್ಥೆ. ಸೊ ಈ ಮಾಹಿತಿ ಇಂಪಾರ್ಟೆಂಟ್ ಆಗಿರುತ್ತದೆ, ನೆನಪಿಟ್ಟುಕೊಳ್ಳಿ. ಮುಂದಿನ ಪ್ರಶ್ನೆ ನೋಡಿ. ಯಾವ ದೇಶವು 2024 ಸಾಲಿನ ಕೊಲಂಬೋ ಪ್ರಕ್ರಿಯೆ ಅಥವಾ ಕೊಲಂಬೋ ಪ್ರೊಸೆಸ್ ಸಭೆಯ ಅಧ್ಯಕ್ಷರಾಗಿದ್ದಾರೆ? ಸರಿಯಾದ ಉತ್ತರವು ಆಪ್ಷನ್ ಬಿ, ಭಾರತ ದೇಶ. ಭಾರತ ದೇಶ ಮೊದಲ ಬಾರಿಗೆ ಕೊಲಂಬೋ ಪ್ರೊಸೆಸ್ ಸಭೆಯ ಒಂದು ಅಧ್ಯಕ್ಷರಾಗಿದ್ದಾರೆ. ಇದು 2024-26 ಸಾಲಿನಲ್ಲಿ ಆಗಿರುತ್ತದೆ. ಇದರ ಬಗ್ಗೆ ಮಾಹಿತಿಯು ಕೊಲಂಬೋ ಪ್ರಕ್ರಿಯೆ ಅಥವಾ ಕೊಲಂಬೋ ಪ್ರೊಸೆಸ್ ಸಭೆಯನ್ನು 2003ರಲ್ಲಿ ಸ್ಥಾಪಿಸಲಾಯಿತು. ಇದು ಯಾವ ರೀತಿಯಾಗಿ ಕಾರ್ಯನಿರ್ವಹಿಸುತ್ತದೆ ಅಂದರೆ ಈ ಸಭೆಯಲ್ಲಿ ಏನು ಮಾಡಲಾಗುತ್ತದೆ ಅಂದರೆ ಇದು ದಕ್ಷಿಣ ಮತ್ತು ಆಗ್ನೇಯ ಏಷ್ಯಾದ ಕಾರ್ಮಿಕರನ್ನು ಕಳುಹಿಸುವ ದೇಶಗಳಿಗೆ ವಿದೇಶಿ ಉದ್ಯೋಗ ಮತ್ತು ಕಾರ್ಮಿಕರ ಕಲ್ಯಾಣಕ್ಕೆ ಸಂಬಂಧಿಸಿದ ವಿಷಯಗಳನ್ನು ಚರ್ಚಿಸುವ ಒಂದು ವೇದಿಕೆಯಾಗಿರುತ್ತದೆ. ಈ ವೇದಿಕೆ ಯಾವುದು? ಕೊಲಂಬೋ ಪ್ರೊಸೆಸ್ ಅಥವಾ ಕೊಲಂಬೋ ಪ್ರಕ್ರಿಯೆ ಇದರ ವೇದಿಕೆಯಾಗಿರುತ್ತದೆ. ಇಲ್ಲಿ ಕೊಲಂಬೋ ಪ್ರಕ್ರಿಯೆ ಅಥವಾ ಕೊಲಂಬೋ ಪ್ರೊಸೆಸ್ನಲ್ಲಿ ಏಷ್ಯಾದ 12 ಸದಸ್ಯ ರಾಷ್ಟ್ರಗಳು ಒಳಗೊಂಡಿರುತ್ತದೆ. ಅವುಗಳು ಯಾವುದೆಂದರೆ ಅಫ್ಘಾನಿಸ್ತಾನ, ಬಾಂಗ್ಲಾದೇಶ, ಚೀನಾ, ಭಾರತ, ಇಂಡೋನೇಷ್ಯಾ, ನೇಪಾಳ, ಪಾಕಿಸ್ತಾನ, ಫಿಲಿಪೈನ್ಸ್, ಥೈಲ್ಯಾಂಡ್ ಮತ್ತು ವಿಯೆಟ್ನಾಂ ದೇಶ ಮತ್ತು ಶ್ರೀಲಂಕಾ ದೇಶಗಳು ಇದರಲ್ಲಿ ಇರುತ್ತದೆ. ಇದರ ಸದಸ್ಯ ಆಗಿರುತ್ತದೆ ಕೊಲಂಬೋ ಪ್ರೊಸೆಸ್ ಇದ್ದು. ಸೊ ಈ ಮಾಹಿತಿ ನೆನಪಿಟ್ಟುಕೊಳ್ಳಿ. ಮುಂದಿನ ಪ್ರಶ್ನೆ ನೋಡಿ. ವರ್ಲ್ಡ್ ಆರ್ಗನೈಸೇಷನ್ ಫಾರ್ ಅನಿಮಲ್ ಹೆಲ್ತ್ ಈ ಸಂಸ್ಥೆಯ ಹೊಸ ಡೈರೆಕ್ಟರ್ ಜನರಲ್ ಆಗಿ ಯಾರು ನೇಮಕಗೊಂಡಿದ್ದಾರೆ? ಸರಿಯಾದ ಉತ್ತರ ಆಪ್ಷನ್ ಡಿ ಆಗಿರುತ್ತದೆ. ಇಮ್ಯಾನ್ಯುಯಲ್ ಸರ್ಬೇರಾನ್ ಅವರು ವರ್ಲ್ಡ್ ಆರ್ಗನೈಸೇಷನ್ ಫಾರ್ ಅನಿಮಲ್ ಹೆಲ್ತ್ನ ಡೈರೆಕ್ಟರ್ ಜನರಲ್ ಆಗಿ ನೇಮಕಗೊಂಡಿದ್ದಾರೆ. ಇಲ್ಲಿ ವರ್ಲ್ಡ್ ಆರ್ಗನೈಸೇಷನ್ ಫಾರ್ ಅನಿಮಲ್ ಹೆಲ್ತ್ ಇದರ ಸಂಸ್ಥೆಯು 1924ರಲ್ಲಿ ಪ್ರಾರಂಭಿಸಲಾಯಿತು. ಇದರ ಹೆಡ್ ಕ್ವಾರ್ಟರ್ ಎಲ್ಲಿದೆ ಎಂದರೆ ಪ್ಯಾರಿಸ್, ಫ್ರಾನ್ಸ್ನಲ್ಲಿದೆ. ಇದರ ಡೈರೆಕ್ಟರ್ ಜನರಲ್ ಯಾರಾಗಿರುತ್ತಾರೆ? ಇಮ್ಯಾನ್ಯುಯಲ್ ಸರ್ಬೇರಾನ್ ಅವರು ಆಗಿರುತ್ತಾರೆ ಡೈರೆಕ್ಟರ್ ಜನರಲ್. ಈ ಮಾಹಿತಿ ನೆನಪಿಟ್ಟುಕೊಳ್ಳಿ. ಮುಂದಿನ ಪ್ರಶ್ನೆ ನೋಡಿ. ಭಾರತದ ಮೊದಲ ಮಲ್ಟಿ ಮೋಡಲ್ ಲಾಜಿಸ್ಟಿಕ್ ಪಾರ್ಕ್ ಅನ್ನು ಎಲ್ಲಿ ಪ್ರಾರಂಭಿಸಲಾಗುತ್ತಿದೆ ಅಥವಾ ನಿರ್ಮಿಸಲಾಗುತ್ತಿದೆ? ಸರಿಯಾದ ಉತ್ತರ ಆಪ್ಷನ್ ಬಿ, ಚೆನ್ನೈನಲ್ಲಿ ಭಾರತದ ಮೊದಲ ಮಲ್ಟಿ ಮೋಡಲ್ ಲಾಜಿಸ್ಟಿಕ್ ಪಾರ್ಕ್ ಅನ್ನು ನಿರ್ಮಿಸಲಾಗುತ್ತಿದೆ. ಇಲ್ಲಿ ಭಾರತದ ಮೊದಲ ಮಲ್ಟಿ ಮಾಡೆಲ್ ಲಾಜಿಸ್ಟಿಕ್ ಪಾರ್ಕ್ ನಿರ್ಮಾಣ ಇದು ಚೆನ್ನೈ ಸಮೀಪದ ಮಲ್ಪೇಡ್ನಲ್ಲಿ ನಿರ್ಮಿಸಲಾಗುತ್ತಿದೆ. ಇದನ್ನು ಯಾರು ನಿರ್ಮಿಸುತ್ತಿದ್ದಾರೆ ಅಂದರೆ ರಿಲಯನ್ಸ್ ಇಂಡಸ್ಟ್ರೀಸ್ ಸಂಸ್ಥೆ ಇದನ್ನು ನಿರ್ಮಿಸುತ್ತಿದ್ದಾರೆ. ಇದರ ವೆಚ್ಚ ಎಷ್ಟಾಗುತ್ತದೆ ಅಂದರೆ 1424 ಕೋಟಿ ರೂಪಾಯಿ ವೆಚ್ಚವಾಗುತ್ತದೆ. ಈ ಮಲ್ಟಿ ಮಾಡೆಲ್ ಲಾಜಿಸ್ಟಿಕ್ ಪಾರ್ಕ್ ಅನ್ನು ನಿರ್ಮಿಸಲು ಎಲ್ಲಿ? ಚೆನ್ನೈನಲ್ಲಿ ನಿರ್ಮಿಸಲಾಗುತ್ತಿದೆ. ಈ ಮಾಹಿತಿ ನೆನಪಿಟ್ಟುಕೊಳ್ಳಿ. ಮುಂದಿನ ಪ್ರಶ್ನೆ ನೋಡಿ. ವಿಶ್ವಸಂಸ್ಥೆಯ ಶಾಂತಿ ಪಾಲಕರ ಅಂತಾರಾಷ್ಟ್ರೀಯ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ? ಸರಿಯಾದ ಉತ್ತರ ಆಪ್ಷನ್ ಎ ಆಗಿರುತ್ತದೆ. ಮೇ 29ರಂದು ವಿಶ್ವಸಂಸ್ಥೆಯ ಶಾಂತಿ ಪಾಲಕರ ಅಂತಾರಾಷ್ಟ್ರೀಯ ದಿನವನ್ನು ಆಚರಿಸಲಾಗುತ್ತದೆ. ಇಲ್ಲಿ ಈ ದಿನವನ್ನು ಯಾಕೆ ಆಚರಿಸಲಾಗುತ್ತದೆ ಅಂದರೆ ಇದು ಪ್ರಪಂಚದ ಸಂಘರ್ಷದ ಪ್ರದೇಶಗಳಲ್ಲಿ ಶಾಂತಿಯನ್ನು ತರಲು ಪ್ರಯತ್ನಿಸುವಾಗ ತಮ್ಮ ಪ್ರಾಣವನ್ನು ಅರ್ಪಿಸಿದ 400ಕ್ಕೂ ಹೆಚ್ಚು ಶಾಂತಿ ಪಾಲಕರ ಸೇವೆ ಮತ್ತು ತ್ಯಾಗಕ್ಕೆ ಗೌರವ ನೀಡಲು ಈ ದಿನವನ್ನು ಆಚರಿಸಲಾಗುತ್ತದೆ. ನೆನಪಿಟ್ಟುಕೊಳ್ಳಿ. ವಿಶ್ವಸಂಸ್ಥೆಯ ಶಾಂತಿ ಪಾಲಕರ ಅಂತಾರಾಷ್ಟ್ರೀಯ ದಿನವನ್ನು ಮೊದಲ ಬಾರಿಗೆ 2003ರಲ್ಲಿ ಆಯೋಜಿಸಲಾಯಿತು ಅಥವಾ ಆಚರಿಸಲಾಯಿತು. ಇದರ 2024ರ ಥೀಮ್ ಏನಾಗಿರುತ್ತದೆ ಅಂದರೆ ಫಿಟ್ ಫಾರ್ ದಿ ಫ್ಯೂಚರ್, ಬಿಲ್ಡಿಂಗ್ ಬೆಟರ್ ಟುಗೆದರ್ ಎನ್ನುವುದು 2024ರ ಥೀಮ್ ಆಗಿರುತ್ತದೆ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಏಷ್ಯನ್ ಆರ್ಮ್ ರೆಸ್ಲಿಂಗ್ ಚಾಂಪಿಯನ್ಶಿಪ್ 2024 ಅನ್ನು ಎಲ್ಲಿ ಆಯೋಜಿಸಲಾಗಿದೆ? ಸರಿಯಾದ ಉತ್ತರವು ಆಪ್ಷನ್ ಸಿ ಆಗಿರುತ್ತದೆ. ಉಜ್ಬೇಕಿಸ್ತಾನ್ನಲ್ಲಿ ಏಷ್ಯನ್ ಆರ್ಮ್ ರೆಸ್ಲಿಂಗ್ ಚಾಂಪಿಯನ್ಶಿಪ್ ಅನ್ನು ಆಯೋಜಿಸಲಾಯಿತು. ಇದನ್ನು ಉಜ್ಬೇಕಿಸ್ತಾನ್ನ
ತಾಷ್ಕೆಂಟ್ನಲ್ಲಿ ಆಯೋಜಿಸಲಾಗಿತ್ತು. ಇದರಲ್ಲಿ ಭಾರತ 7 ಪದಕಗಳನ್ನು ಗೆದ್ದಿದೆ. ಅದರಲ್ಲಿ 1 ಚಿನ್ನ ಮತ್ತು 6 ಕಂಚಿನ ಪದಕಗಳಾಗಿರುತ್ತದೆ. ಇಲ್ಲಿ ಚಿನ್ನದ ಪದಕವನ್ನು ಯಾರು ಗೆದ್ದಿರುತ್ತಾರೆ ಅಂತ ನೋಡಿ, ಇದು ಇಂಪಾರ್ಟೆಂಟ್ ಆದ ಮಾಹಿತಿಯಾಗಿರುತ್ತದೆ. ಶ್ರೀಮಂತ್ ಝೂ ಅವರು ಚಿನ್ನದ ಪದಕವನ್ನು ಗೆದ್ದಿರ್ತಾರೆ ಏಷ್ಯನ್ ಆರ್ಮ್ ರೆಸ್ಲಿಂಗ್ ಚಾಂಪಿಯನ್ಶಿಪ್ 2024ರಲ್ಲಿ. ಈ ಮಾಹಿತಿ ನೆನಪಿಟ್ಟುಕೊಳ್ಳಿ. ಇಲ್ಲಿ ವರ್ಲ್ಡ್ ಆರ್ಮ್ ರೆಸ್ಲಿಂಗ್ ಫೆಡರೇಷನ್ ಸಂಸ್ಥೆ ಇದು ಎಲ್ಲಿದೆ ಅಂದರೆ, ಇದರ ಹೆಡ್ ಕ್ವಾರ್ಟರ್ ಯಾವುದಾಗಿರುತ್ತದೆ ಅಂದರೆ ಸೋಫಿಯಾ, ಬಲ್ಗೇರಿಯಾದಲ್ಲಿದೆ. ಹಾಗೆಯೇ ಭಾರತದಲ್ಲಿರುವ ಸಂಸ್ಥೆ ಯಾವುದಾಗಿರುತ್ತದೆ ಅಂದರೆ ಪೀಪಲ್ಸ್ ಆರ್ಮ್ ರೆಸ್ಲಿಂಗ್ ಫೆಡರೇಷನ್ ಇಂಡಿಯಾ ಸಂಸ್ಥೆಯಾಗಿರುತ್ತದೆ. ಇದರ ಪ್ರಧಾನ ಕಚೇರಿ ಮುಂಬೈ, ಮಹಾರಾಷ್ಟ್ರದಲ್ಲಿದೆ ಮತ್ತು ಇದರ ಅಧ್ಯಕ್ಷರು ಪ್ರೀತಿ ಜಾಂಗಿಯಾನಿ ಆಗಿರುತ್ತಾರೆ. ಸೊ ಈ ಮಾಹಿತಿ ನೆನಪಿಟ್ಟುಕೊಳ್ಳಿ. ಮುಂದಿನ ಪ್ರಶ್ನೆ ನೋಡಿ, ಅಂತಾರಾಷ್ಟ್ರೀಯ ಬುದ್ಧ ಶಾಂತಿ ಪ್ರಶಸ್ತಿಯನ್ನು ಯಾರಿಗೆ ನೀಡಲಾಗಿದೆ? ಸರಿಯಾದ ಉತ್ತರ ಆಪ್ಷನ್ ಡಿ ಆಗಿರುತ್ತದೆ. ಡಾಕ್ಟರ್ ರಶ್ಮಿ ಸಲೂಜಾ ಅವರಿಗೆ ಅಂತಾರಾಷ್ಟ್ರೀಯ ಬುದ್ಧ ಶಾಂತಿ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ 2024 ಸಾಲಿನದ್ದು. ಸೊ ಇವರು ಡಾಕ್ಟರ್ ರಶ್ಮಿ ಸಲೂಜಾ ಇವರು ಯಾರಾಗಿರುತ್ತಾರೆ ಅಂದರೆ, ಇವರು ರೆಲಿಗೇರ್ ಎಂಟರ್ಪ್ರೈಸಸ್ನ ಕಾರ್ಯನಿರ್ವಾಹಕ ಅಧ್ಯಕ್ಷೆ ಮತ್ತು ಗ್ಲೋಬಲ್ ಬಿಸಿನೆಸ್ ಆ್ಯಂಡ್ ಟೆಕ್ನಾಲಜಿ ಕೌನ್ಸಿಲ್ಸ್ ಆಫ್ ಇಂಡಿಯಾ ಸಂಸ್ಥೆಯ ಅಧ್ಯಕ್ಷರು ಕೂಡ ಆಗಿರುತ್ತಾರೆ. ಇವರಿಗೆ ಈ ಪ್ರಶಸ್ತಿಯನ್ನು ಯಾಕೆ ನೀಡಲಾಯಿತು ಅಂದರೆ, ಇವರು ಶಾಂತಿ ಮತ್ತು ಜಾಗತಿಕ ಸೌಹಾರ್ದತೆಯನ್ನು ಉತ್ತೇಜಿಸುವಲ್ಲಿ ಕೊಡುಗೆ ನೀಡಿರುವುದಕ್ಕಾಗಿ ಇವರಿಗೆ ಅಂತಾರಾಷ್ಟ್ರೀಯ ಬುದ್ಧ ಶಾಂತಿ ಪ್ರಶಸ್ತಿಯನ್ನು ನೀಡಲಾಗಿರುತ್ತದೆ. ಈ ಪ್ರಶಸ್ತಿಯನ್ನು ಇವರಿಗೆ ಯಾರು ನೀಡಿದರು ಅಂದರೆ, ಮಯನ್ಮಾರ್ ರಾಯಭಾರ ಕಚೇರಿಯಿಂದ ಇವರಿಗೆ ಈ ಪ್ರಶಸ್ತಿಯು ನೀಡಲಾಗಿರುತ್ತದೆ. ಈ ಮಾಹಿತಿ ನೆನಪಿಟ್ಟುಕೊಳ್ಳಿ. ಮುಂದಿನ ಪ್ರಶ್ನೆ ನೋಡಿ, ನಾರ್ವೆಸ್ಟರ್ ಅನ್ನು ಅಧ್ಯಯನ ಮಾಡಲು ಭಾರತದ ಮೊದಲ ಸಂಶೋಧನಾ ಕೇಂದ್ರವನ್ನು ಎಲ್ಲಿ ಪ್ರಾರಂಭಿಸಲಾಗುವುದು? ಸರಿಯಾದ ಉತ್ತರವು ಆಪ್ಷನ್ ಎ ಆಗಿರುತ್ತದೆ. ಒಡಿಶಾದಲ್ಲಿ ನಾರ್ವೆಸ್ಟರ್ ಅನ್ನು ಅಧ್ಯಯನ ಮಾಡಲು ಭಾರತದ ಮೊದಲ ಸಂಶೋಧನಾ ಕೇಂದ್ರವನ್ನು ಪ್ರಾರಂಭಿಸಲಾಗುತ್ತಿದೆ. ಇಲ್ಲಿ ನಾರ್ವೆಸ್ಟರ್ ಅಂದರೆ ಏನು ಅಂತ ಮೊದಲಾಗಿ ನೋಡೋಣ. ಈ ನಾರ್ವೆಸ್ಟರನ್ನು ಯಾಕೆ ಅಧ್ಯಯನ ಮಾಡುತ್ತಿದ್ದಾರೆ ಅಂತ. ನಾರ್ವೆಸ್ಟರ್ ಅಂದರೆ ಒಂದು ಬಾಂಗ್ಲಾದೇಶ ಮತ್ತು ಭಾರತದ ರಾಜ್ಯಗಳಾದ ಬಿಹಾರ, ಜಾರ್ಖಂಡ್, ಒಡಿಶಾ, ತ್ರಿಪುರಾ, ಅಸ್ಸಾಂ ಮತ್ತು ಪಶ್ಚಿಮ ಬಂಗಾಳದಲ್ಲಿ ಇದು ಪೂರ್ವ ಮಾನ್ಸೂನ್ ಅವಧಿಯಲ್ಲಿ ಅಂದರೆ ಈ ಒಂದು ಪ್ರದೇಶಗಳಲ್ಲಿ ಪೂರ್ವ ಮಾನ್ಸೂನ್ ಸಮಯದಲ್ಲಿ ಅಂದರೆ ಮಾರ್ಚ್ನಿಂದ ಮೇವರೆಗಿನ ಅವಧಿಯಲ್ಲಿ ಇಲ್ಲಿ ತೀವ್ರ ಗುಡುಗು ಸಹಿತ ಮಳೆಯಾಗುತ್ತದೆ. ಇದರಿಂದಾಗಿ ಹೆಚ್ಚಿನ ಸಾವು ನೋವುಗಳು ಸಂಭವಿಸುತ್ತಿದೆ ಇತ್ತೀಚೆಗೆ. ಇದಕ್ಕಾಗಿ ಇಲ್ಲಿ ಸಂಶೋಧನಾ ಕೇಂದ್ರವನ್ನು ತೆರೆದಿದ್ದಾರೆ, ಇದರ ಬಗ್ಗೆ ಅಧ್ಯಯನ ಮಾಡುವುದಕ್ಕಾಗಿ, ಇದರಿಂದ ಯಾವ ರೀತಿಯಾಗಿ ಪಾರಾಗಬಹುದೆನ್ನುವುದಕ್ಕಾಗಿ. ನಾರ್ವೆಸ್ಟರ್ ಅನ್ನು ಭಾರತದಲ್ಲಿ ನಾವು ಕಳ್ಬೆಸಾಕಿ ಎಂದು ಕೂಡ ಕರೆಯಲಾಗುತ್ತದೆ ಮತ್ತು ಅಸ್ಸಾಂನಲ್ಲಿ ಬೋರ್ಡೋರ್ ಸಿಲಾಸ್ ಎಂದು ಕೂಡ ಕರೆಯುತ್ತಾರೆ. ಇಲ್ಲಿ ಯಾರು ಅಧ್ಯಯನ ಮಾಡಲಿದ್ದಾರೆ ಅಂದರೆ, ಮೊದಲು ಭಾರತೀಯ ಹವಾಮಾನ ಇಲಾಖೆ ಅಧ್ಯಯನ ಮಾಡುತ್ತದೆ ಮತ್ತು ಎರಡನೆಯದಾಗಿ ಪುಣೆಯ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟ್ರಾಪಿಕಲ್ ಮೆಟಿಯಾಲಜಿ ಸಂಸ್ಥೆ ಅಧ್ಯಯನ ಮಾಡುತ್ತದೆ ಮತ್ತು ದೆಹಲಿಯ ಮಧ್ಯಮ ಶ್ರೇಣಿಯ ಹವಾಮಾನ ಮುನ್ಸೂಚನೆಯ ರಾಷ್ಟ್ರೀಯ ಕೇಂದ್ರ ಈ ಸಂಶೋಧನಾ ಕೇಂದ್ರದಲ್ಲಿ ಅಧ್ಯಯನ ಮಾಡಲಿರುತ್ತದೆ. ಸೊ ಈ ಮಾಹಿತಿ ನೆನಪಿಟ್ಟುಕೊಳ್ಳಿ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಇತ್ತೀಚೆಗೆ ಶಾರ್ಜಾ ಚೆಸ್ ಚಾಲೆಂಜರ್ಸ್ 2024 ಪ್ರಶಸ್ತಿಯನ್ನು ಯಾರು ಗೆದ್ದಿದ್ದಾರೆ? ಸರಿಯಾದ ಉತ್ತರವು ಆಪ್ಷನ್ ಬಿ. ದಿವ್ಯಾ ದೇಶ್ಮುಖ್ ಅವರು 2024 ಸಾಲಿನ ಶಾರ್ಜಾ ಚೆಸ್ ಚಾಲೆಂಜರ್ಸ್ ಪ್ರಶಸ್ತಿಯನ್ನು ಗೆದ್ದಿರುತ್ತಾರೆ. ಸೊ ಈ ಮಾಹಿತಿ ನೆನಪಿಟ್ಟುಕೊಳ್ಳಿ. ಇದು ಇವತ್ತಿನ ಕರೆಂಟ್ ಅಫೇರ್ಸ್ ಆಗಿತ್ತು. ಥ್ಯಾಂಕ್ ಯು.